ಕರುನಾಡಿಗೆ ನಮಸ್ಕಾರ. I am your Shad Lakshmi. Today KSET exam result declare. I wish you all hearty congratulations to all the successful professors. Enjoy the day and bring the pera to Akkalkot. Oh, thank you, ma. Thank you. Very good. ಮತ್ತೆ ರಿಸಲ್ಟ್ ಬರ್ಲಾರ್ದವ್ರು ಏನ್ ಮಾಡ್ಬೇಕು ಪಾಪ? Try but don't cry. Next you will get the success. Please read our book and get the success. Oh, best. ಏನ್ ಮಾತಾಡ್ತಿ? ಹಲೋ Okay. Thank you. Okay. Very good. ಚಲೋ ಉಣ್ರಿ ಆಮ್ಯಪ್ಪ ಸರಿ ಇಲ್ಲದದು ಬಸ್ ಚಲೋ ಅದಲ್ಲ ಇದು ಮಾಡ್ಬೇಡ್ರಿ. ಕರುನಾಡಿಗೆ ನಮಸ್ಕಾರ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಳಕ್ಕೆ ಕುಣಿದು ನಿನ್ನಂತೆ ಹೇ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಎಲ್ಲ ಕರುನಾಡಿನ ವಿದ್ಯಾರ್ಥಿ ಮಿತ್ರರಿಗೆ ತುಂಬು ಹೃದಯದ ನಮಸ್ಕಾರಗಳು. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್. ಇವತ್ತು 16 ಡಿಸೆಂಬರ್ 2024. ಕೇವಲ 22 ದಿವಸಗಳ ಅಂತರದಲ್ಲಿ KEA KSET ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಗೊಳಿಸಿದ್ದಾರೆ. ಜಸ್ಟ್ ಟುಡೇ ಆನ್ 16th December 2024 at 6 PM KEA has declared KSET exam result. I wish you all of you a hearty congratulations, those who are successfully qualified in this KSET exam. ಇಂದು 16 ಡಿಸೆಂಬರ್ 2024 ಇಂದು ಸಂಜೆ 6 ಗಂಟೆಗೆ KEA ವತಿಯಿಂದ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇದರ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಗೊಳಿಸಿದ್ದಾರೆ. ಈ ಪರೀಕ್ಷೆ 24 ನವೆಂಬರ್ 2024 ತೆಗೆದುಕೊಳ್ಳಲಾಗಿತ್ತು. ಕೇವಲ 22 ದಿವಸಗಳ ಅಂತರದಲ್ಲಿ ಈ ಪರೀಕ್ಷೆಯ ಫಲಿತಾಂಶವನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿವರೆಗೆ ಕರ್ನಾಟಕದಲ್ಲಿ ನಡೆದ ಎಲ್ಲಾ KSET ಎಕ್ಸಾಮ್ಗಳಿಗಿಂತ ಅತಿ ಕಡಿಮೆ ಸಮಯದಲ್ಲಿ KSET ಪರೀಕ್ಷೆಯ ಫಲಿತಾಂಶ ಡಿಕ್ಲೇರ್ ಮಾಡಿದ್ದು KEಗೆ ಈ ಗೌರವ ಸಲ್ಲಿಸಬೇಕಾಗುತ್ತದೆ. ನಾನು ಈಗ ವೆಬ್ಸೈಟ್ ಅನ್ನ ಚೆಕ್ ಮಾಡಿದ್ದೇನೆ. ಅಲ್ಲಿ ಕಟ್ ಆಫ್ ಲಿಸ್ಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಸರ್ವರ್ ತುಂಬಾ ಬಿಜಿ ಆಗಿದೆ. ತಾತ್ಕಾಲಿಕ ಪಟ್ಟಿ ಲಿಸ್ಟ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಕೇವಲ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ದೊಳಗೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ, ನಿಮ್ಮ ರೋಲ್ ನಂಬರ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಅದನ್ನು ನೀವು ಟೈಪ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ರಿಸಲ್ಟ್ ಅನ್ನ ನೀವು ನೋಡಬಹುದು. ಸೊ ಇನ್ನೊಮ್ಮೆ ಈ ಪರೀಕ್ಷೆಯಲ್ಲಿ ಪಾಸ್ ಮಾಡಿದಂತ ನಿಮ್ಗೆಲ್ಲರಿಗೂ ಶುಭಾಶಯಗಳು, ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಇವತ್ತಿನ ದಿವಸ ನಿಮ್ಮ ದಿವಸ. ಇವತ್ತು ಸಂಪೂರ್ಣವಾದ ಹಣೆ ಬರ ಬದಲಾಯಿಸಿದಂತ ದಿವಸ ಇಂದು. ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದ ದಿವಸ ಇವತ್ತು. ನಿಮ್ಮ ಜೀವನಕ್ಕೆ ಜೀವ ತುಂಬಿದ ದಿವಸ ಇವತ್ತು. ನಿಮ್ಮ ಜೀವನಕ್ಕೆ ಒಂದು ಬಣ್ಣ ತುಂಬಿದ ದಿವಸ ಇವತ್ತು. ನಿಮ್ಮ ಜೀವನಕ್ಕೆ ಒಂದು ಚೈತನ್ಯ ತುಂಬಿದ ದಿವಸ ಇವತ್ತು. ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಶೆ ಮೂಡಿಸಿದ ದಿವಸ ಇಂದು. ನಿಮ್ಮ ಜೀವನಕ್ಕೆ ಬೆಲೆ ತಂದು ಕೊಟ್ಟಂತ ದಿವಸ ಇದು. ಇಂದು ಸಂಪೂರ್ಣ ಹಣೆ ಬರ ಬದಲಾವಣೆ ಆದಂತ ದಿವಸ ಇದು. ಸೊ ಹೀಗಾಗಿ ಈ ಖುಷಿಯ ಒಂದು ಸಂಭ್ರಮದಲ್ಲಿ ತಾವೆಲ್ಲರೂ ತಂದೆ ತಾಯಿಯರಿಂದ, ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಮತ್ತು ನಿಮ್ಮ ಆತ್ಮೀಯ ಬಳಗವನ್ನ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ಗುರುಗಳನ್ನ ಪ್ರೀತಿಯಿಂದ ನಿಮ್ಮ ರಿಸಲ್ಟ್ ಅನ್ನ ಹಂಚಿಕೊಳ್ಳಿ. ಇದೇ ಸಂದರ್ಭದೊಳಗ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ಇವಾಗ ಆಲ್ರೆಡಿ ಫೋನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. A friend in need. A friend
ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್. ಸಂಕಟ ಸಮಯದಲ್ಲಿ ಯಾರು ಸಹಾಯ ಮಾಡುತ್ತಾರೋ ಆತನು ಮಾತ್ರ ನಿಮ್ಮ ನಿಜವಾದ ಗೆಳೆಯ. ಗೆದ್ದೆತ್ತಿನ ಬಾಲು ಹಿಡಿಯುವವರ ಸಂಖ್ಯೆ ಇಂದು ಜಾಸ್ತಿ ಇದೆ. ನಿಮ್ಮ ಖುಷಿಯಲ್ಲಿ ನಾನು ಸಹಭಾಗಿ ಆಗುವುದಿಲ್ಲ. ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇದ್ದೇ ಇರುತ್ತೇನೆ. ಎಲ್ಲರ ಫೋನ್ ಕರೆಯನ್ನು ಸ್ವೀಕಾರ ಮಾಡಿ ಮಾತಾಡೋದು ಕಷ್ಟ ಇದೆ. ಯಾರಿಗೆ ರಿಸಲ್ಟ್ ಬಂದಿಲ್ಲವೋ, ಯಾರು 2 ಅಂಕಗಳಿಂದ 4 ಅಂಕಗಳಿಂದ 10 ಅಂಕಗಳಿಂದ ರಿಸಲ್ಟ್ದಿಂದ ವಂಚಿತರಾಗಿದ್ದೀರೋ, ನೀವು ಮಾತ್ರ ಧೈರ್ಯ ಬಿಡಬಾರದು, ನೀವು ಮಾತ್ರ ಹೆದರಬಾರದು, ನೀವು ಮಾತ್ರ ಮುಗಿತ್ತು ಅನ್ನುವ ಭಾವನೆ ನಿಮ್ಮ ಹತ್ರ ಬರಬಾರದು. ಇದೊಂದು ಹೊಸ ಪ್ರಯತ್ನ, ಇದೊಂದು ಹೊಸ ಅನುಭವ. ಈ ಹೊಸ ಅನುಭವದಲ್ಲಿ, ಈ ಒಂದು ಹೊಸ ಪ್ರಯತ್ನದಲ್ಲಿ ಎಡವಿದ್ದೇವೆ. ಯಾರು ಓಡುತ್ತಾನೋ ಆತನು ಮಾತ್ರ ಎಡೆಯುತ್ತಾನೆ, ಯಾರು ನಡೆಯುತ್ತಾನೋ ಆತನು ಮಾತ್ರ ಎಡೆಯುತ್ತಾನೆ. ಪರೀಕ್ಷೆದೊಳಗೆ ಫೇಲ್ ಆದ್ರೂ ಕೂಡ ಚಿಂತೆ ಮಾಡದೆ, ಅತಿ ಶೀಘ್ರದಲ್ಲಿ ಮತ್ತೆ ಕೆಸೆಟ್ಟದ ನೋಟಿಫಿಕೇಶನ್ ಬರುವುದಿದೆ. ಆ ಪರೀಕ್ಷೆಗಾಗಿ ತಾವೆಲ್ಲರೂ ಸಿದ್ಧತೆಯನ್ನು ನಡೆಸ್ರಿ. ಯಾಕೆ ನಾನು ಕ್ರಿಕೆಟ್ ಈ ಆಟದ ಉದಾಹರಣೆಯನ್ನು ಹೇಳ್ತೀನಿ ಅಥವಾ ಯಾಕೆ ಬೇರೆ ಆಟದ ಉದಾಹರಣೆಗಳನ್ನು ಹೇಳ್ತೀನಿ? ಯಾವುದೇ ಒಂದು ಯಶಸ್ಸು ಒಂದೇ ದಿವಸದಲ್ಲಿ ಸಿಗುವುದಿಲ್ಲ. ಇದೇ 2 ದಿವಸಗಳ ಹಿಂದೆ ನಮ್ಮ ದೇಶದ ಹೆಮ್ಮೆಯ ಪುತ್ರ ಗುಕೇಶ್ ಅನ್ನುವ ಹುಡುಗ, 18 ವರ್ಷದ ಹುಡುಗ, ಚೆಸ್ ಆಟದಲ್ಲಿ ಪ್ರಪಂಚದ ಅತಿ ಚಿಕ್ಕ ವಯಸ್ಸಿನ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಂತ ವಿದ್ಯಾರ್ಥಿ. ತಮಿಳುನಾಡು ರಾಜ್ಯದ ಒಬ್ಬ ವಿದ್ಯಾರ್ಥಿ, ಆತನ ಯುವಕ. ತನ್ನ 12ನೇ ವಯಸ್ಸದೊಳಗೆ ನಿರ್ಧಾರ ಮಾಡಿದ್ದ, ನಾನು 18 ವರ್ಷ ಬರುವವರೆಗೆ ನಾನು ಈ ಪ್ರಪಂಚದ ಶ್ರೇಷ್ಠ ಚೆಸ್ ಆಟಗಾರನಾಗಿ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದೀನಿ ಅಂತೇಳಿ. ಯಾವುದೇ ಯಶಸ್ಸು ಒಂದೇ ದಿವಸದೊಳಗೆ ಸಿಗುವುದಿಲ್ಲ. ಅದಕ್ಕೆ ತಪಸ್ಸು ಬೇಕಾಗುತ್ತದೆ, ಅದಕ್ಕೆ ತಪಸ್ಸು ಮಾಡಬೇಕಾಗುತ್ತದೆ, ಅದಕ್ಕೆ ತ್ಯಾಗ ಮಾಡಬೇಕಾಗುತ್ತದೆ. 4ನೇ ಇಯತ್ತೆ ಶಾಲೆಯನ್ನು ಬಿಟ್ಟಂತ ಹುಡುಗ. ಆದ್ರೆ ಆ ಹುಡುಗನಕ್ಕಿಂತ ನನಗೆ ತುಂಬಾ ಹೆಮ್ಮೆ ಬಂದಿದ್ದು ಆ ಗುಕೇಶನ ತಂದೆ. ಅವರೊಬ್ರು ಶ್ರೇಷ್ಠ ಫಿಸಿಷಿಯನ್, ಡಾಕ್ಟರ್ ಇದ್ದವರು. ಮಗನ ಕನಸನ್ನ ನನಸು ಮಾಡುವ ಸಲುವಾಗಿ ಪ್ರಾಕ್ಟೀಸ್ ಅನ್ನ ಮಾಡದೆ, ಪೇಷಂಟ್ಗಳನ್ನ ಚೆಕ್ ಮಾಡದೆ, ಹಾಸ್ಪಿಟಲ್ದೊಳಗೆ ಕೂಡದೆ ಈ ಹುಡುಗನ ಬೆನ್ನು ಹತ್ತಿದವರು, ತನ್ನ ಮಗನನ್ನ ಬೆನ್ನು ಹತ್ತಿದವರು. ಮಗ ಒಂದು ಕನಸನ್ನ ಕಾಣುತ್ತಿದ್ದಾನೆ. ಆ ಕನಸನ್ನು ಈಡೇರಿಸುವ ಸಲುವಾಗಿ ಗುಕೇಶನ ತಂದೆ ಸಂಪೂರ್ಣ ತ್ಯಾಗ ಮಾಡಿದ್ದಾರೆ. ತಾಯಿ ಗಳಿಸಿದ್ರ ಮೇಲೆ ತಮ್ಮ ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದಾರೆ. ಇಂದು ಎಷ್ಟೋ ಕೋಟಿ ಆತನಿಗೆ ಬಹುಮಾನ ಸಿಕ್ಕಿದೆ. ನಾವು ಏನ್ ಮಾಡ್ತೀವಿ? ಗೆದ್ದಾಗ ಸಂಭ್ರಮವನ್ನು ಆಚರಣೆ ಮಾಡ್ತೀವಿ. ಆದ್ರೆ ಆ ಗೆಲುವು ಸುಮ್ಮನೆ ಬರುವುದಿಲ್ಲ, ಆ ಗೆಲುವು ಸುಮ್ಮನೆ ಸಿಗುವುದಿಲ್ಲ, ಆ ಗೆಲುವು ಸುಮ್ಮನೆ ನಮ್ಮ ಕೈಗೆ ಸಿಗುವುದಿಲ್ಲ. ಆ ಗೆಲುವಿಗಾಗಿ ನಮಗೆ ತಾಳ್ಮೆ ಬೇಕು, ಆ ಗೆಲುವಿಗಾಗಿ ಸತತ ಪ್ರಯತ್ನ ಬೇಕು, ಆ ಗೆಲುವಿಗಾಗಿ ತ್ಯಾಗ ಮಾಡಬೇಕು, ಆ ಗೆಲುವಿಗಾಗಿ ನಮ್ಮ ಸಮರ್ಪಣೆಯನ್ನು ನಾವು ಕೊಡಬೇಕು. ಅದು ವ್ಯಕ್ತಿಯ ಸಮರ್ಪಣೆ, ಕುಟುಂಬದ ಸಮರ್ಪಣೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ದ ಸಮರ್ಪಣೆ. ಹೀಗಾಗಿ ಇವತ್ತು ರಿಸಲ್ಟ್ ಬರದೇ ಇರುವಂತ ವಿದ್ಯಾರ್ಥಿಗಳು ಇವತ್ತು ಒಂದು ದಿವಸ ಸಿಕ್ಕಾಪಟ್ಟೆ ಅಳ್ತಿದ್ರಂದ್ರೆ ಅಳ್ರಿ, ಅಳಬೇಕು. ಇವತ್ತು ರಿಸಲ್ಟ್ ಯಾರಿಗೆ ಬಂದಿಲ್ಲವೋ ಅಂತ ವಿದ್ಯಾರ್ಥಿಗೆ ದುಃಖ ಆಗಲೇಬೇಕು. ನಿಮಗೆ ದುಃಖ ಆಗಿತ್ತು ಅಂತಂದ್ರೆ ನೀವು ತುಂಬಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀರಿ ಎಂದು ನಾನು ನಂಬುತ್ತೇನೆ. ದುಃಖ ಯಾರಿಗೆ ಬರುವುದಿಲ್ಲವೋ ಆತನ ಮನುಷ್ಯನೇ ಅಲ್ಲ. ಯಾಕಂದ್ರೆ ಅವನಿಗೆ ರಿಸಲ್ಟ್ ಬಂದ್ರೂ ಅಷ್ಟೇ, ಬರ್ಲಿರದ ಅಷ್ಟೇ. ಹಾಗಿರಬಾರ್ದು. ವಿನೋದ್ ಕಾಂಬ್ಳಿ ಸರ್ ಅವರು 1996 ಮ್ಯಾಚ್, ಶ್ರೀಲಂಕಾದ ಜೊತೆಗೆ ಮ್ಯಾಚ್ ಇದೊಳಗೆ ಯಾವಾಗ ಡಿಕ್ಲೇರ್ ಮಾಡಿದ್ರು, ಮ್ಯಾಚ್ ನಾವು ಸೋತೀವಿ, ಶ್ರೀಲಂಕಾದವ್ರು ಗೆದ್ದಿದ್ದಾರೆ ಅಂತ ಹೇಳಿ ಡಿಕ್ಲೇರ್ ಮಾಡಿದಾಗ ಆತನ ಅಳ್ತಿದ್ದ, ಇಲ್ಲ ನಾನು ಮ್ಯಾಚ್ ಗೆಲ್ತೀನಿ, ನಾನು ಮ್ಯಾಚ್ ಗೆಲ್ತೀನಿ, ನನಗೆ ನೀವು ಅವಕಾಶ ಕೊಡ್ರಿ ಅಂತೇಳಿ. ಇವಾಗ ಯಾರು ಸೋತಿದ್ದೀರೋ, ಇವತ್ತು ಯಾರಿಗೆ ರಿಸಲ್ಟ್ ಬಂದಿಲ್ಲೋ ಆತನು ಮತ್ತೆ ನಾಳೆ ಪ್ರಯತ್ನ ಮಾಡ್ರಿ. ಇನ್ನು ಅತಿ ಶೀಘ್ರದೊಳಗೆ ಕೆಸೆಟ್ ನೋಟಿಫಿಕೇಶನ್ ಬರುವುದಿದೆ. ಆಲ್ರೆಡಿ ನೆಟ್ ಎಕ್ಸಾಮ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಆ ಎಕ್ಸಾಮ್ದಲ್ಲಿ ನೀವು ಯಶಸ್ಸನ್ನ ತಾಳಬೇಕು. ಇವತ್ತು ಬೆಳಗ್ಗೆನೆ ನಾನು ನಮ್ಮ ಶಿವರಾಜ್ ಸಣಮಣಿ ಸರ್ ಅವರದ್ದು ಉದಾಹರಣೆಯನ್ನು ಹೇಳಿದ್ದೆ. ಆತ 2019 ಕೆಸೆಟ್ ಅದರೊಳಗೆ ಫೇಲ್ ಆಗಿದ್ದ, 21 ಕೆಸೆಟ್ ಫೇಲ್ ಆಗಿದ್ದ ಹುಡುಗ. ಆದ್ರೆ 2023 ಕೆಸೆಟ್ ಕ್ವಾಲಿಫೈಡ್ ಆಗಿದ್ರು. ಇವತ್ತು ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ದೊಳಗೆ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಂತ ವ್ಯಕ್ತಿ. ನೋಡ್ರಿ, ಇದಕ್ಕೆ ಹೇಗೆ ನಾವು ದುರ್ದೈವ ಅಂತೇಳಿ ಕರಿತೀವಿ. ಇಡೀ ಕರ್ನಾಟಕ ಫಸ್ಟ್ ರ್ಯಾಂಕ್ ಬಂದ್ರೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಕನಸು ಆತನಿಗೆ ಪೂರ್ಣ ಆಗಲಿಲ್ಲ. ಅದಕ್ಕೆ ಕಾರಣ ನಿಯಮಗಳು.
ಕೆಲವೊಂದು ನಿಯಮಗಳು ಇರುತ್ತವೆ, ಆ ನಿಯಮದೊಳಗೆ ನಾವು ಕೂಡುವುದಿಲ್ಲ. ಹೀಗಾಗಿ ಒಮ್ಮೊಮ್ಮೆ ನಾವು ಸೋತರೂ ಕೂಡ ನಾವು ಗೆದ್ದರೂ ಕೂಡ ನಾವು ಸೋಲ್ತೀವಿ. ಹೀಗಾಗಿ ಸೋಲು ಜೀವನದ ಒಂದು ಭಾಗವಾಗಿದೆ. ಸೋಲನ್ನ ಸಹಿಸಿಕೊಳ್ಳುವ ಶಕ್ತಿ ಆ ಭಗವಂತ ನಿಮಗೆ ಕೊಡ್ಲಿ. ಆದ್ರೆ ಯಾಕೆ ಸೋತಿದ್ದೀರಿ ಅನ್ನುವ ಕಾರಣ ನಿಮಗೆ ತಿಳಿಬೇಕು. ಯಾಕೆ ರಿಸಲ್ಟ್ ಬರಲಿಲ್ಲ, ಎಲ್ಲಿ ಎಡವಿದ್ದೇವೆ, ಏನು ಕಾರಣ ಐತೆ ಅದನ್ನ ನೀವು ಅನಾಲಿಸಿಸ್ ಮಾಡ್ರಿ. ಒಂದು ವೇಳೆ ನೀವು ಎಡವಿದ ಜಾಗ ನಿಮಗೆ ಗೊತ್ತಾಗ್ಲಿಲ್ಲ ಅಂತ, ಒಂದು ವೇಳೆ ನೀವು ಫೇಲ್ ಆಗಿದ್ದ ಕಾರಣ ನಿಮಗೆ ಗೊತ್ತಾಗದೇ ಇರುವುದರಿಂದ, ನೀವು ಯಾಕೆ ರಿಸಲ್ಟ್ ಬರಲಿಲ್ಲ, ಅದಕ್ಕೆ ಮೇನ್ ರೀಸನ್ ಏನು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ನೀವು ರಿಸಲ್ಟ್ ಬರುವುದಿಲ್ಲ. ಸೊ ಫ್ರೆಂಡ್ಸ್, ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಸಕ್ಸಸ್. ಸಚಿನ್ ತೆಂಡೂಲ್ಕರ್ ಸರ್ 70 ಬಾರಿ ಪ್ರಥಮದ 70 ಮ್ಯಾಚ್ ತನಕ ಅವರಿಗೆ ಸೆಂಚುರಿ ಮಾಡಕ್ಕಾಗ್ಲಿಲ್ಲ. ಅದ್ರ ಮುಂದೆ ಅವ್ರು ಸೋಲ್ತ್ರೇನ್ರಿ? ಹಾಗೂ ಇಡೀ ಪ್ರಪಂಚದ ಶ್ರೇಷ್ಠ ಆಟಗಾರ ಆದ್ರು. ಯಾವುದೇ ವ್ಯಕ್ತಿ ತಗೊಳ್ರಿಪ್ಪ, ಒಂದೇ ದಿವಸದೊಳಗೆ ಯಶಸ್ಸು ಸಿಗುವುದಿಲ್ಲ. ಸಿಕ್ತು ಅಂದ್ರೆ ಆತನ ಪ್ರತಿಭಾವಂತರ ಸಂಖ್ಯೆ ಕೇವಲ 1% ಇದೆ. ಆದ್ರೆ ಹಾರ್ಡ್ ವರ್ಕ್ ಮಾಡುವಂತ ವಿದ್ಯಾರ್ಥಿಗಳು ಜೀವನದೊಳಗೆ ಗೆಲ್ಲುತ್ತಾರೆ. ಆ ಹಾರ್ಡ್ ವರ್ಕ್ ಮಾಡುವಂತ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಆ ಕೆಪಾಸಿಟಿ ನಿಮ್ಮ ಹತ್ರ ಇರ್ಲಿ ಅನ್ನುವ ಮಾತನ್ನ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ದಾನಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಈ ರಿಸಲ್ಟ್ ನಿಮಗೆ ಬಂದಂತ ರಿಸಲ್ಟ್ ಅನ್ನ ದಯವಿಟ್ಟು ನನಗೂ ಕೂಡ ನಿಮ್ಗೆ ಗುರುದಕ್ಷಿಣೆ ಏನು ಅಂತಂದ್ರೆ ಏನಿಲ್ಲ, ನಿಮಗೆ ಸಮಯ ಸಿಕ್ತು, ನಿಮಗೆ ಕೃತಜ್ಞತೆ ಭಾವನೆಯನ್ನು ವ್ಯಕ್ತ ಮಾಡು ಅನಿಸ್ತು ಅಂತಂದ್ರ ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಿ. 1 ಮಿನಿಟಿಂದ ಅಥವಾ 2 ಮಿನಿಟಿಂದ ವಿಡಿಯೋ. ದಾನಯ್ಯ ಸರ್ದಿಂದ ಏನಾದರೂ ಹೆಲ್ಪ್ ಆಗಿತ್ತು, ದಾನಯ್ಯ ಸರ್ ವಿಡಿಯೋದಿಂದ ಏನಾದರೂ ಪ್ರೋತ್ಸಾಹ ಸಿಕ್ಕಿತ್ತು, ದಾನಯ್ಯ ಸರ್ದ ವಿಡಿಯೋದಿಂದ ಏನಾದರೂ ಎರಡು ಮಾರ್ಕ್ಸ್ ನನಗೆ ಬಂದಿತ್ತು, ಆ ಮಾರ್ಕ್ಸ್ಗಳಿಂದ ನನಗೆ ರಿಸಲ್ಟ್ ಬಂದಿತ್ತು ಅಂದ್ರೆ ಒಂದು ಕೃತಜ್ಞತೆ ಭಾವನೆಯಿಂದ 1 ನಿಮಿಷದ್ದು ಅಥವಾ 2 ನಿಮಿಷದ್ದು ವಿಡಿಯೋ ಮಾಡಿ ನನಗೆ ಕಳಿಸ್ರಿ. ನಿಮ್ಮ ಅನುಮತಿಯೊಂದಿಗೆ ನಿಮ್ಮ ವಿಡಿಯೋಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಪಬ್ಲಿಷ್ ಮಾಡುತ್ತೇನೆ. ಉಳಿದ ಎಲ್ಲಾ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಮಾತು ಪ್ರೇರಣೆಯಾಗಲಿ. ನಿಮ್ಮ ಒಂದು ವಿಡಿಯೋದಿಂದ ನಾನು ಕೂಡ ಸಂಕಷ್ಟದಲ್ಲಿದ್ದೇನೆ, ನಾನು ಕೂಡ ತೊಂದರೆಯಲ್ಲಿದ್ದೇನೆ, ನಾನು ಕೂಡ ಸಮಸ್ಯೆದೊಳಗೆ ಸಿಕ್ಕಿದ್ದೇನೆ. ಆ ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ನಿಮ್ಮ ಒಂದು ಮಾತು, ನಿಮ್ಮ ಒಂದು ವಿಡಿಯೋ ನನಗೆ ದಾರಿದೀಪವಾಗುತ್ತದೆ ಎಂಬ ನಂಬಿಕೆ ನನಗಿದೆ. ಅಬ್ರಹಾಂ ಲಿಂಕನ್ ಎಷ್ಟೋ ಬಾರಿ ಸೋತಿದ್ರು, ಆದ್ರೂ ಬಿಟ್ರೇನು ನೋಡ್ರಿ, ನಾವ್ ಏನ್ ಕರಿತೀವಿ, ಇಚ್ಛಾಶಕ್ತಿ ತುಂಬಾ ಇಂಪಾರ್ಟೆಂಟ್. ಸಮ್ ಟೈಮ್ಸ್ ವಿ ಫೇಲ್ ಇನ್ ದಟ್ ಸರ್ಕಮ್ಸ್ಟೆನ್ಸ್. ಆ ಘಟನಾವಳಿದೊಳಗೆ ನಾವು ಫೇಲ್ ಆಗಿರ್ತೀವಿ, ಆದ್ರೆ ಇಡೀ ಜೀವನದೊಳಗೆ ನಾವು ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಉದ್ದೇಶ ಚೆನ್ನಾಗಿರ್ಬೇಕು, ಅಂದಾಗ ರಿಸಲ್ಟ್ ಬಂದೇ ಬರುತ್ತದೆ. ಒಮ್ಮೊಮ್ಮೆ ವೇಗವಾಗಿ ಬರುತ್ತದೆ, ಒಮ್ಮೊಮ್ಮೆ ತಡವಾಗಿ ಬರುತ್ತದೆ. 28 ವರ್ಷಗಳವರೆಗೆ 28 ವರ್ಷ ಜೈಲಿನಲ್ಲಿ ಕಳೆದಂತ ನಮ್ಮ ನೆಲ್ಸನ್ ಮಂಡೇಲಾ ಸರ್ ಅವರು, ಅಂತ ಅದ್ಭುತ ಕಥೆ ಐತೆ ಅವ್ರದ್ದು. 28 ವರ್ಷ ಮದುವೆ ಆದ ದಿವಸನೇ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಒಯ್ದು ಬ್ರಿಟಿಷರು ಜೈಲ್ ಒಳಗೆ ಹಾಕ್ತಾರೆ. 28 ವರ್ಷದವರೆಗೆ ಅವರು ಹೋರಾಟ ಮಾಡಿದ್ರು ಜೈಲ್ ಒಳಗೆ ಕುತ್ಕೊಂಡು. ಆದ್ರೆ ಆಸೆ ಬಿಟ್ರೇನು, ಆದ್ರ ತಮ್ಮ ಗುರಿಯನ್ನ ಬಿಟ್ರೇನು, ಆದ್ರೆ ಅವ್ರು ತಮ್ಮ ಪ್ರಯತ್ನವನ್ನು ಬಿಟ್ರೇನು ಇಲ್ಲ. 28 ವರ್ಷ ಆತನು ಪ್ರಯತ್ನ ಮಾಡಿದ್ದಾರೆ. ನಿಮಗೆ 1 ಸಲ 2 ಸಲ ಪ್ರಯತ್ನ ಮಾಡ್ಲಿಕ್ಕೆ ಏನಾಗೈತಿಪ್ಪ? ಪ್ರಯತ್ನ ಮಾಡ್ಬೇಕು ನೀವು ಪ್ಲೀಸ್. ತೊಂದರೆ ಇರ್ಲಿ, ಇಲ್ಲ ಸರ್ ನಮಗೆ ಬಹಳ ಹೈರಾಣ ಐತಿ, ಮನೆಯೊಳಗೆ ಹಿಂಗೆ ತೊಂದರೆ ಅದ ಎಲ್ಲ. ಹೌದಪ್ಪ, ತೊಂದರೆ ಇದ್ರೂ ಕೂಡ ನಾನು ಒಂದೇ ಒಂದು ರಿಕ್ವೆಸ್ಟ್, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ತಮ್ಮ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮಗ ಫೇಲ್ ಆಗಿದ್ದಂದ್ರೆ ಸ್ವಲ್ಪ ಆತನಿಗೆ ಧೈರ್ಯ ಕೊಡಬೇಕು, ಸ್ವಲ್ಪ ಆತನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು, ಸ್ವಲ್ಪ ಆತನಿಗೆ ಏರ್ಲಿ, ನೆಕ್ಸ್ಟ್ ಮುಂದಿನ ಪ್ರಯತ್ನ ಮಾಡೋ ಅನ್ನುವ ಬೆಂಬಲದ ಮಾತನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಹೇಳಬೇಕು. ಖುಷಿಯಿಂದ ಹೇಳ್ರಿ, ಈ ಸಲ ರಿಸಲ್ಟ್ ಆಗಲಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಐ ವಿಲ್ ಗೆಟ್ ದ ರಿಸಲ್ಟ್. ಇನ್ ದ ನೆಕ್ಸ್ಟ್ ಅಟೆಂಪ್ಟ್ ಐ ವಿಲ್ ಗೆಟ್ ದ ರಿಸಲ್ಟ್. ಇನ್ ದ ನೆಕ್ಸ್ಟ್ ಟಾರ್ಗೆಟ್ ಐ ವಿಲ್ ರೀಚ್ ಮೈ ಟಾರ್ಗೆಟ್ ಅನ್ನುವ ಭಾವನೆ ನಿಮ್ಮ ಹತ್ರ ಇರಬೇಕು. ನೀವು ಧೈರ್ಯ ಕೊಡಬೇಕು ನಿಮ್ಮ ತಂದೆ ತಾಯಿಯಂದರಿಗೆ, ನೀವು ಧೈರ್ಯ ಕೊಡಬೇಕು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಅವ್ರಿಗೆ ಮಾತು ಕೊಡ್ರಿ, ಈಗಾಗಿಲ್ಲ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಅಂತ ಹೇಳಿ. ನೀವೇ ಹೆದರಿ ಕೆಳಗೆ ಕೂಡಬಾರ್ದು. ನೀವೇ ಎಲ್ಲ ಆಯ್ತಪ್ಪ, ನನ್ನ ಮುಗೀತು, ನನ್ನ ಜೀವನನೇ ಮುಗೀತು ಅನ್ನೋ ಭಾವನೆ ನಿಮ್ಮ ಹತ್ರ ಬರಬಾರ್ದು. ಯಾಕೆ ಮುಗೀತು ಜೀವನ? ಒಂದು ಫೇಲ್ದಿಂದ ರಿಸಲ್ಟ್ ಮುಗಿತೇನಪ್ಪ? ಒಂದು ಫೇಲ್ದಿಂದ ನಮ್ಮ ಲೈಫೇ ಮುಗಿತದೇನು? ಇಲ್ಲ. ಲೈಫ್ದೊಳಗೆ ಎಷ್ಟೋ ಬದಲಾವಣೆಗಳು ಆಗ್ತಿರ್ತಾವ್ರಿ. ಸ್ವಲ್ಪ ನೀವು ಇನ್ನೂ ಸಮೀಪ ಬರಬೇಕು. ಇನ್ನೆಷ್ಟು ರಿಸಲ್ಟ್ ಸಿಗೋ ಸಲುವಾಗಿ ಎಷ್ಟು ಇಲ್ಲಿ ಟಾರ್ಗೆಟ್ ಐತಿ. ಈಗ ನೀವು ಓಡಿರಿ, ಇಲ್ಲಿ ಹಿಡ್ದಿಲ್ಲ ಇಲ್ಲೇ ಬಂದು ನಿಂತಿರಿ, ರಿಸಲ್ಟ್ ಆಗ್ಲಿಲ್ಲ, ಇಲ್ಲಿ ಹಿಡ್ದು ಅಂತರ ಎಷ್ಟೈತಿ, ಇನ್ನು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಯು ವಿಲ್ ರೀಚ್ ದ ಟಾರ್ಗೆಟ್. ಹೋದ ಬಾರಿ ಯಾರ್ಯಾರು ಕೇಟ್ ಸೆಟ್ ಸಿಕ್ಕಿಲ್ಲೋ ಅವ್ರು ಈ ಬಾರಿ ಯಶಸ್ವಿ ಆಗಿದ್ದಾರೆ. ನಾ ಹೇಳೋ ಮಾತನ್ನ ದಯವಿಟ್ಟು ತಾವೆಲ್ಲರೂ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಬೇಕು.
ನಿಮ್ಮ ದಾನ ಹೆಸರೇನು ಒಂದೇ ದಿವಸದೊಳಗೆ ಯಶಸ್ವಿ ಆಗಿಲ್ಲ. ಒಂದೇ ದಿವಸದೊಳಗೆ ನಾನು ಯಶಸ್ವಿಯಾಗಿಲ್ಲ. 2016 ಒಳಗೆ ನಾನು ಬುಕ್ ಬರೆದಿದ್ದೇನೆ. 2016 ಹಿಡಿದು ಇವತ್ತು 2024, ಕಳೆದ 8 ವರ್ಷಗಳಿಂದ ಪುಸ್ತಕ ಮಾರಾಟ ಮಾಡ್ಬೇಕಂತೇಳಿ ಇಡೀ ಕರ್ನಾಟಕ ಸುತ್ತಾಡಿದ ವ್ಯಕ್ತಿ ನಾನು. ಸಪ್ನಾ ಬುಕ್ ಸ್ಟಾಲ್ಗೆ ಹೋಗಿನ್ರಿ. ಅನೇಕ ಬುಕ್ ಸ್ಟಾಲ್ಗಳಿಗೆ ನಾನು ಹೋಗಿ ಬುಕ್ ಅನ್ನ ಕೊಟ್ಟಿದ್ದೆ, ಮಾರಾಟ ಮಾಡ್ರಿ ಅಂತೇಳಿ. ಯಾರೋ ಬುಕ್, ಯಾವ ವ್ಯಕ್ತಿ ಕೂಡ ನನ್ನ ಬುಕ್ ಅನ್ನ ಖರೀದಿ ಮಾಡ್ತಿದ್ದಿಲ್ಲ, ಯಾರು ತಗೋತಿದ್ದಿಲ್ಲ. ಆದ್ರೂ ನನ್ನ ಪ್ರಯತ್ನ ಬಿಟ್ಟೇನೇನ್ರಿ. ಇಲ್ಲಿವರೆಗೂ ಕೂಡ ನಾನು ಪ್ರಯತ್ನ ಬಿಟ್ಟೇ ಇಲ್ಲ. ನಾನು ಎಷ್ಟೋ ಎಕ್ಸಾಮ್ಗಳನ್ನು ಫೇಲ್ ಆದೆ, ಆದ್ರೂ ನಾನು ಪ್ರಯತ್ನ ಬಿಟ್ಟಿಲ್ಲ. ಇಲ್ಲ, ಇಂದಿಲ್ಲ ನಾಳೆ ಆಗ್ಬೋದು, ಇಂದಿಲ್ಲ ನಾಳೆ ಆಗ್ಬೋದು. ಇವತ್ತು ಅಟ್ಲೀಸ್ಟ್ ಈ ಯೂಟ್ಯೂಬ್ ಮೂಲಕ ಆದ್ರೂ ನಾನು ನಿಮ್ ಜೊತೆಗೆ ಪರಿಚಯ ಆಗಿದ್ದೇನೆ. ಸ್ಟ್ರಗಲ್ ಮಾಡ್ತಾ ಇದ್ದೀನಿ ನೀನು ನೋಡ್ರಿ. ಗೆಲುವು ಸೋಲು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಹೌ ಯು ಆರ್ ಫೈಟಿಂಗ್ ವಿತ್ ಯುವರ್ ಪ್ರಾಬ್ಲಮ್ಸ್, ಹೌ ಯು ಆರ್ ಡೀಲಿಂಗ್ ವಿತ್ ಯುವರ್ ಪ್ರಾಬ್ಲಮ್ಸ್, ಹೌ ಯು ಆರ್ ಟ್ಯಾಕಲಿಂಗ್ ಯುವರ್ ಪ್ರಾಬ್ಲಮ್ಸ್, ದಟ್ ಈಸ್ ದ ಥಿಂಗ್. ಅದಕ್ಕೆ ಬಹಳ ನಾವು ಬೆಲೆ ಕೊಡಬೇಕು. ನಾವು ನಮ್ಮ ಸಮಸ್ಯೆಗೆ ನಾವು ಕರೆಕ್ಟ್ ಆಗಿ ಸ್ಪಂದನೆ ಮಾಡಲಿಲ್ಲ, ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಭಾವನೆ ನಮ್ಮ ಹತ್ರ ಬರಲಿಲ್ಲ ಅಂದ್ರೆ ಹೇಗ್ರಿ? ಸೊ ಪ್ಲೀಸ್ ನೋಡ್ರಿ, ಒಂದೇ ಬಾರಿದೊಳಗೆ ನಾವು ಪರೀಕ್ಷೆ ಪಾಸ್ ಆದ್ರೆ ಖುಷಿ ಆಗೋದು. ಇನ್ನು 2-3 ಬಾರಿ ಫೇಲ್ ಆದ ನಂತರ ಯಶಸ್ವಿಯಾದಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆನಂದ ಸಿಗುತ್ತದೆ. ಸೊ ದಯವಿಟ್ಟು ಇಲ್ಲಿಗೆ ಮುಗಿತು ಅನ್ಬೇಡ್ರಿ. ಇಲ್ಲಿಂದ ಹೊಸ ಈಗ ಏನಾಗಿರ್ತದ್ರಿ, ಇಲ್ಲಿ ಮತ್ತು ಹೇಗ್ರಿ ಸರ್ ಇಲ್ಲಿ ತನಕ ಫೇಲ್ ಆಗಿದ್ದು ಅನುಭವ ನಿಮ್ಮ ಹತ್ರ ಇರ್ತೈತಲ್ಲ, ಆ ಅನುಭವ ಇಟ್ಕೊಂಡು ನೀವು ಎಕ್ಸಾಮ್ ಬರೀರಿ. ನೋಡ್ರಿ, ಈಗ ನೆಕ್ಸ್ಟ್ ನೀವು ಕೆಸೆಟ್ ಎಕ್ಸಾಮ್ ಬರೆಯುವಾಗ ನೀವು ಜೀರೋದಿಂದ ಪ್ರಾರಂಭ ಮಾಡಂಗಿಲ್ಲ, ಅನುಭವ ಇಟ್ಕೊಂಡು ಪ್ರಾರಂಭ ಮಾಡಿರ್ತೀರಿ. ಇಲ್ಲಿವರೆಗೆ ಓದಿದ್ದು ನಾಲೆಜ್ ನಿಮ್ಗೆ ಹೆಲ್ಪ್ ಆಗ್ತೈತಿ. ಇಲ್ಲಿವರೆಗೆ ನೀವು ಪ್ರಯತ್ನ ಮಾಡಿದ್ದು ಆ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಇಲ್ಲಿ ತನಕ ನೀವು ಓದಿದ ವಿಷಯ ಎಲ್ಲರೂ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಯು ಆರ್ ಅಹೆಡ್, ಯು ಆರ್ 1 ಸ್ಟೆಪ್ ಅಹೆಡ್ ಫ್ರಮ್ ಅದರ್ಸ್. ಇನ್ನೊಬ್ರಿಗಿಂತ ಒಂದು ಹೆಜ್ಜೆ ನೀವು ಮುಂದೆ ಇದ್ದೀರಿ ಅನ್ನೋ ಭಾವನೆ ನಿಮ್ಮ ಹತ್ರ ಇರಬೇಕು. ಕೀಳರಿಮೆ ಮಾತ್ರ ಇರಬಾರ್ದು. ನನ್ಗಾಗ್ಲಿಲ್ಲ, ನನಗಾಗ್ಲಿಲ್ಲ, ಆಗಿತ್ತು ಒಳ್ಳೇದು. ಆದವ್ರದ್ದು ಸ್ವಲ್ಪ ಮಾತುಗಳನ್ನ ಕೇಳ್ರಿ, ಅವ್ರದ್ದು ಯಾಕಾಯ್ತು, ಯಾವ ಕಾರಣದಿಂದ ಆಯ್ತು, ಯಾವ ಟೆಕ್ನಿಕ್ ಅನ್ನ ಅವ್ರು ಫಾಲೋ ಮಾಡಿದ್ರು ಅನ್ನೋ ಮಾತನ್ನ ಕೇಳುತ್ತಾ, ರಿಸಲ್ಟ್ ಬಂದವರಂತೂ ಇನ್ನೂ ಬಹಳ, ರಿಸಲ್ಟ್ ಬಂದವ್ರಿಗೆ ಇನ್ನೂ ಎಷ್ಟೋ ಮೈಲ್ಸ್, ಇನ್ನು ಬಹಳ ದೂರ ಹೋಗೋದೈತ್ರಿ ನಮ್ಗೆ. ಇಲ್ಲಿಗೆ ಮುಗಿತಲ್ಲ ಯಶಸ್ವಿ. ನೋಡ್ರಿ, ಅಕ್ಕ ಮಹಾದೇವರೊಂದು ಮಾತು ಹೇಳಿದ್ರು, ಸ್ತುತಿ ನಿಂದನೆಗಳು ಬಂದಾಗ ಸಮಾಧಾನಿಯಾಗಿರ್ಬೇಕು. ಇವಾಗ ಒಂದೊಂದು ಸ್ತುತಿ ನಾವು ಗೆದ್ದೀವಿ ಅಂತೇಳಿ ಬಹಳ ಹಾರಾಡೋದೂ ಇಲ್ಲ, ಸೋತಿದ್ವಿ ಅಂತೇಳಿ ಒಮ್ಮೆ ಕೀಳರಿಮೆ ಆಗೋದಿಲ್ಲ. ಸ್ವಲ್ಪ ಬ್ಯಾಲೆನ್ಸ್ಡ್ ಇದ್ಕೊಂಡು ಮತ್ತೆ ನೀವು ಪ್ರಯತ್ನ ಮಾಡ್ರಿ, ನಿಮ್ಗೆ ಒಳ್ಳೇದಾಗುತ್ತದೆ. ಪರೀಕ್ಷೆ ಪಾಸ್ ಮಾಡಿದಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಇನ್ನೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಗುರು ದಕ್ಷಿಣಕ್ಕಾಗಿ 1 ಮಿನಿಟಿಂದ 2 ವಿಡಿಯೋ, 2 ಮಿನಿಟಿಂದು ನಿಮ್ಗೆ ಏನ್ ಅನಿಸ್ತೈತಿ ಆ ವಿಡಿಯೋ ಮಾಡಿ ಕಳಿಸಿದ್ರೆ ಬಹಳ ಹೆಲ್ಪ್ ಆಗ್ತೈತಿ ತಮ್ಮ. ಓಕೆ, ಇದು ನೀವು ಕೊಡುವಂತ ಗುರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹಾಗಾದ್ರೆ ನೋಡು.